ಗಂಗಾವತಿ ಸರ್, ಈ ಗಂಗಾವತಿ ಏನದ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದಾವೆ. ಸುಮ್ನೆ ಯಾಕೆ ಸರ್, ಸುಮ್ನೆ ಯಾಕೆ ನೀವು ಕಾಂಟ್ರವರ್ಸಿ ಮಾಡ್ತೀರಿ? ಏನ್ ನೀವು ಬಾಳ ಜಾಣ್ರಿದಿರಪ್ಪ, ನೀವೆಲ್ಲ ಆಗಲ್ಲ, ಹಿಂಗೆಲ್ಲ ಆಗಲ್ಲ ಅಲ್ರಿ. ಹೆಂಗ ಹಂಗ ಆಗುತ್ತೇನ್ರಿ? ಯಾವ್ದನ್ನ ಇತಿಹಾಸ ಇದೇನ್ರಿ? ಹೆಂಗಾಗುತ್ತೆ ಅಲ್ರಿ? ಅವೆಲ್ಲ ಮತ್ತೆ ಕೋರ್ಟ್ ವೇಕೆನ್ಸೀಸ್ ಮತ್ತೆ ಸ್ಟೇ ಆಗ್ತಾವ. ಮತ್ತೆ ಹೆಂಗ ಆಗದ? ಅವ್ನು ರಾಹುಲ್ ಗಾಂಧಿ ಕೂಡ ಐತಲ್ರಿ, ಅವ್ನ್ ಕೂಡ ಹಂಗೆ ಆಗಿತ್ತಲ್ಲ, ಕಾರವಾರದ ಐತಲ್ರಿ, ಎಲ್ಲಾರ್ದಂಗೆ ಆಗ್ತಾವ್ರಿ. ಅಲ್ರಿ ಮತ್ತೆ ಬಂದೇ ಬರ್ಬೇಕಲ್ರಿ. ಕಾನೂನು ಪ್ರಕಾರ ಎಲ್ಲರಿಗಾದಂತ ಅವ್ರಿಗೆ ಆಗುತ್ತಾರೆ ಅಂತ ನಾನೇನು ಬೇರೆ ಹೊಸದ್ ಹೇಳ್ತೇನೆ ನೋಡ್ರಿ. ಎಲ್ಲರ ಜೊತೆಲಿ ಇರ್ತೀವ್ರಿ, ಏನ್ ತಪ್ಪೇನೈತೆ ಅಲ್ರಿ? ಹೌದ್ರಿ, ಎಲ್ಲರಿಗೂ ಒಳ್ಳೇದಾಗ್ಬೇಕ್ರಿ. ಮನುಷ್ಯರ ಮೇಲೆ ಎಲ್ಲರೂ ಕೂಡ ಒಳ್ಳೆಯವ್ರಿಗೆ ಒಳ್ಳೇದಾಗ್ಬೇಕು, ಕೆಟ್ಟವ್ರುಗಳು ಒಳ್ಳೇದಾಗ್ಬೇಕು ಅಲ್ರಿ. ಎಲ್ಲಿ ಬೈದಿನ್ರಿ? ಬೈದಿಲ್ಲ. ಅವ್ರು ಹೇಳಿರೋ ತಪ್ಪಂದು ಹೇಳಿದ್ದ ಅವತ್ತಿನ ಪರಿಸ್ಥಿತಿಯಲ್ಲಿ. ನಮ್ದು ಹ್ಯುಮ್ಯಾನಿಟಿ ಏನ್ರಿ ಅಂದ್ರೆ ಯಾರೇ ಕಷ್ಟದಲ್ಲಿದ್ದಂತ ಟೈಮಲ್ಲಿ ಒಳ್ಳೇದಾಗ್ಬೇಕು. ನಾನು ಜನಾರ್ದನ್ ರೆಡ್ಡಿ ಅವ್ರಿಗೂ ಒಳ್ಳೇದಾಗ್ಬೇಕಂತೀನಿ. ತಪ್ಪೇನಿದ್ರಿ ರೀ? ನಾವ್ ಅಭಿ ಸೈಟ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಯಾರ ಕೆಟ್ಟವ್ರಿಗೆ ಕೆಟ್ಟದಾಗ್ಬೇಕಂತ ಬಯಸಲ್ರಿ. ನಮ್ ಪರಿಸ್ಥಿತಿ ಮನಸ್ಥಿತಿ ಹೆಂಗ್ರಿ? ನಮ್ಮಲ್ಲಿ ಸಂಘಟನೆಯಿಂದ ಬಂದಿರೋರು ಬಹಳ ಜನ ಕೂತಿದ್ದಾರೆ ಇಲ್ಲಿ. ಭೂತಾಯಿ ಅಂತ ಹೇಳ್ತಾರೆ ಸರ್, ಅದನ್ನ ಲೂಟಿ ಮಾಡಿದವ್ರು ಅಂತ ಇವರೇ ಭಾಷಣ ಮಾಡಿದವರು, ನಿಮ್ ಜನನೇ ಭಾಷಣ ಮಾಡಿದವ್ರು. ಅಲ್ರಿ ನೀವ್ ನೋಡ್ರಿ ನಾನೇ ಹೇಳ್ತೀನಿ ಯಾವತ್ತ. ಅಲ್ರಿ ನನ್ನ ಮಾತು ಕೇಳ್ರಿ. ಆರೋಪ ಅಂದ ಏನಂತ್ರಿ ಅವ್ರು ಏನ್ ಹೇಳ್ತೀವಿ, ಆರೋಪಿ ಅನ್ನಂತೇಳಿ ಯಾವತ್ತು ಘೋಷಣೆ ಮಾಡ್ತೀವ್ರಿ? ಏನು ಈ ಮಾಮೂಲಿ ಸಣ್ಣ ಕೋರ್ಟ್ ಅಲ್ಲಿ ಆದ ತಕ್ಷಣ ನಾವು ಘೋಷಣೆ ಮಾಡಕ್ ಆಗುತ್ತೆ? ಸುಪ್ರೀಂ ಕೋರ್ಟ್ ನಿರ್ಧಾರ ತಗೋಬೇಕು ಆರೋಪಿ ಅಂತೇಳಿ. ಸುಪ್ರೀಂ ಕೋರ್ಟ್ ನಿರ್ಧಾರ ತಗೊಂಡ ನಂತರ ಅವ್ರ ಆರೋಪಿ ಆಗ್ತಾನ್ರಿ. ಕಾನೂನು ಹೋರಾಟ ಮುಂದುವರಿಸ್ತಾರ್ರಿ. ಅಷ್ಟು ಬೇಗ ನೀವು ಆರೋಪ ಅಂತೇಳಿ ಹೆಂಗ ಆರೋಪಿ ಹೆಂಗ ಸಾಧ್ಯ? ಹೌದು, ರಾಹುಲ್ ಗಾಂಧಿ ಶಿಕ್ಷೆ ಮಾಡಿದ್ರು, ಸತೀಶ್ ಶೆಟ್ಟಿ ಅವ್ರಿಗೆ ಮಾಡಿದ್ರಿ, ಸತೀಶ್ ಶೆಟ್ಟಿ ಕೂಡ ಆಗಿತ್ರಿ, ಮತ್ತೆ ಹೈಕೋರ್ಟ್ ಸ್ಕ್ವಾಶ್ ಮಾಡಿದ್ರಿ. ಅದ್ರ ಕಾನ್ಫಿಡೆನ್ಸ್ ರೀ. ನಾವ್ 30 ವರ್ಷ ರಾಜಕಾರಣ ಇದೇ ಸಾಲ ಓದ್ಕೆ ಬಂದಿವ್ರಿ. ನಮ್ಗೆ ಗೊತ್ತಿಲ್ಲೇನ್ರಿ ನಮ್ ಹೆಂಗ್ ಅಂದ ಕಾನ್ಫಿಡೆನ್ಸ್ ಇಲ್ದ ರಾಜಕಾರಣ ಹೆಂಗ್ ಮಾಡ್ತೀರಿ? ನಾವ್ ಹೆಂಗ್ ಮಾಡ್ತೀರಿ? ಅಲ್ರಿ ಅದು ಹಂಗೆಲ್ಲ ಮಾತಾಡ್ಬಾರ್ದು. ದಿಸ್ ಇಸ್ ನಾಟ್ ರೈಟ್. ಅಲ್ಲ ನೀವ್ ಹಿಂಗೆಲ್ಲ ಮಾತಾಡ್ಬಾರ್ದು. ಔಟ್ ಆಫ್ ದ ಲಾ ಮಾತಾಡಕ್ ಹೋಗಲ್ಲ. ದಿಸ್ ಇಸ್ ನಾಟ್ ರೈಟ್. ಜುಡಿಷಿಯಲ್ ಬಗ್ಗೆ ನೀವು ಡಿಬೇಟ್ ಮಾಡಬಾರ್ದು. ಅವ್ರು ಹೇಳಿದ ಇಷ್ಟ ಕಾನೂನು ಹೋರಾಟ ಪ್ರಕ್ರಿಯೆ ಇರುತ್ತೆ. ಜುಡಿಷಿಯಲ್ ಬಗ್ಗೆ ಡಿಬೇಟ್ ಮಾಡಿ ಸಾಧ್ಯವಾದಷ್ಟು ಬೇಗ ಸರಿ ಮಾಡ್ಬೋದು. ಡೋಂಟ್ ಮೇಕ್ ದಟ್. ನಾನು ಎಮೋಷನಲ್ ಮಾಡಬೇಡ್ರಿ, ನಾನ್ ಕೂಡ ಬಿದ್ದಂತಿದ್ದೀನಿ. ಯಾಕೆ ಅಪ್ಪ ಏನ್ ಹೇಳ್ರಿ? ಏನ್ರಿ ಅಲ್ರಿ ಹಂಗ ಹೆಂಗ್ ತಿಳ್ಕೊಂತೀರಿ ನೀವು? ಅಲ್ರಿ ಅಲ್ಲಿ ಏನೋ ಕಾನೂನು ಪ್ರಕಾರ ಏನೋ ಆಗ್ಬೇಕಂತ ಆಗ್ಯದ್ರಿ, ಮತ್ತೆ ಕೋರ್ಟ್ ಸ್ಟೇ ಬರ್ತದೆ, ನಲ್ಲಿಫೈಡ್ ಆಗ್ತದ್ರಿ. ಯಾಕೆ ಯೋಚನೆ ಮಾಡ್ತೀರಿ? ಎಲ್ಲ ಕೆಟ್ಟದೇ ಯೋಚನೆ ಮಾಡ್ತೀರಿ, ಒಳ್ಳೇದು ಯೋಚನೆ ಮಾಡ್ರಿ.